ಒಂದು 20 ಮಿನಿಟ್ಸ್ ಬ್ಯಾಕು ಆ ಫುಡ್ಡು ಫುಲ್ ಕೆಟ್ಬಿಟ್ಟಿದೆ. ಕೆಟ್ಟಿರೋ ಫುಡ್ನ ಕೊಡ್ತಾ ಇದ್ದಾರೆ ಇಲ್ಲಿ. ಮತ್ತೆ ನೆಕ್ಸ್ಟ್ ಬಂದು ಅದೇ ಬೇಕ್ರಿಲೇ ಮತ್ತೆ ಇನ್ನೊಂದು ಫುಡ್ ಖರೀದಿ ಮಾಡಿ ಓಪನ್ ಮಾಡಿ ತೋರಿಸಿ ಅಂತೇಳಿ ಕೇಳಿದಾಗ ಅದು ಕೂಡ ಅದೇ ರೀತಿ ಇರುತ್ತೆ. ಹೊಸ್ದಾಗಿ ಮಾಡಿದ್ದಾರೆ, ಇನ್ನು ಕಡಿಮೆ ಅಂದರೆ ಒಂದು 2 ತಿಂಗಳು 3 ತಿಂಗಳು ಆಗಿರ್ಬೇಕಷ್ಟೇ. ಹೊಸ್ದಾಗಿ ಮಾಡಿ ಇವರು ಈ ರೀತಿ ಸಾಮಾನ್ಯ ಪಬ್ಲಿಕ್ಸ್ಗೆಲ್ಲ ಈ ರೀತಿ ಫುಡ್ನ ತಿನ್ನಿಸ್ತಾ ಇದ್ದಾರೆ ಅಂದರೆ ನಮ್ಮ ಹೆಲ್ತ್ ಇನ್ಸ್ಪೆಕ್ಟ್ರು, ಆರೋಗ್ಯ ಇನ್ಸ್ಪೆಕ್ಟ್ರುಗಳೆಲ್ಲ ಏನಾಗಿದ್ದಾರೆ, ಏನು ವೆರಿಫೈ ಮಾಡ್ತಾ ಇದ್ದಾರೋ ಇಲ್ವೋ ಗೊತ್ತಿಲ್ಲ. ಅವ್ರು ಈ ಕೂಡಲೇ ಬಂದು ಈ ಒಂದು ಬೇಕ್ರಿನ ಆ ಫುಡ್ ತಗೊಂಡು ಸೀಸ್ ಮಾಡಬೇಕು. ಮಯೂರ ಬೇಕ್ರಿ, ಇದ್ಯಾವುದು ಫುಡ್ಡು ಬನ್ನಲ್ಲಿ ಇದೇನು ಸರ್, ದಿನ ನಮ್ಮ ಆಹಾರ ಸುರಕ್ಷತೆ ಪರವಾಗಿ ಏನೋ ನಮಗೆ ಮಾಧ್ಯಮದ ಮೂಲಕ ಒಂದು ಕಂಪ್ಲೇಂಟ್ ರೈಸ್ ಆಗಿತ್ತು. ಅದರ ಮೂಲಕ ಮಯೂರ ಬೇಕ್ರಿ ಕೊರಟಗೆರೆಗೆ ಬಂದು ಎಲ್ಲ ಪರಿಶೀಲನೆ ಮಾಡಿದಾಗ ನಮಗೆ ಕೆಲವೊಂದು FSSAI ಲೈಸೆನ್ಸ್ ಇಲ್ಲದಿರೋಂಥ ಪದಾರ್ಥಗಳು ಸಿಕ್ಕಿದ್ರು. ಆಮೇಲೆ ಅವ್ರದ್ದು ನೋಂದಣಿ ಮಾಡ್ಕೊಂಡಿದ್ದಾರೆ. ಇದು ನೋಂದಣಿ ಬರೋದಿಲ್ಲ, ಪರವಾನಗಿ ತೊಗೋಬೇಕಾಗತ್ತೆ. ಅದಕ್ಕೂ ಕೂಡ ಅವ್ರಿಗೆ ನೋಂದಣಿನ ಕ್ಯಾನ್ಸಲ್ ಮಾಡಿ ಪರವಾನಗಿ ತೊಗೊಳೋದಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. ಒಂದು ತಿಳುವಳಿಕೆ ನೋಟಿಸು ಕೂಡ ಕೊಟ್ಟು 10,000 ದಂಡ ಕೂಡ ಹಾಕಿದ್ದೀವಿ. ಪದಾರ್ಥಗಳು ಚಿಪ್ಸ್ ಪ್ಯಾಕೆಟ್ಗಳು ಸಿಕ್ಕಿದ್ದಾವೆ. ಯಾವುದು ನಮ್ಮ FSSAI ಲೈಸೆನ್ಸ್ ಇಲ್ದಿರೋ ಅಂಥವು ಚಿಪ್ಸ್ ಪ್ಯಾಕೆಟು ಮತ್ತು ಕುರ್ಕುರೆ ಇಂಥವ ಸಿಕ್ಕಿದ್ದಾವೆ. ನಮಗೆ ಅದೆಲ್ಲ ಸೀಸ್ ಮಾಡಿದ್ವಿ ನಾವು. ಗಾಡಿಗಳು ಬರ್ತಾವಲ್ಲ, ಹಾಂ, ಅದ್ರ ಬಗ್ಗೆ ಏನು ಕ್ರಮ ತಗೊಂಡು ಸರ್? ಹಿಂದೆ ಒಂದ್ಸರಿ ಸುದ್ದಿ ಆಗಿತ್ತು. ಹಾಂ, ಅದ್ರ ಬಗ್ಗೆ ಏನು ಕ್ರಮ ತಗೊಂಡು ಈಗಲೂ ಅದೇನಾಗುತ್ತೆ, ನಮ್ಮ ತಾಲೂಕು ಮಟ್ಟದ ಆಹಾರ ಸುರಕ್ಷತಾ ಅಧಿಕಾರಿಗಳಿಗೆ ಆ ಜಾತ್ರೆಗೂ ಮುಂಚಿತವಾಗಿ ಪೂರ್ವಭಾವಿ ಸಭೆ ಮಾಡ್ಕೊಂಡು ನಾವೆಲ್ಲ ತಿಳಿಸಿದ್ದೀವಿ. ಅವ್ರಿಗೆ ತಿಳಿಸ್ಬಿಟ್ಟು ಯಾವ ರೀತಿ ಸ್ವಚ್ಛತೆ ಕಾಪಾಡ್ಕೋಬೇಕು ಅದು ಮಾಡೋದಕ್ಕೆ ಮತ್ತು ನಮ್ಮ ಆರೋಗ್ಯ ಇಲಾಖೆಯಿಂದ ಹೆಲ್ತ್ ಇನ್ಸ್ಪೆಕ್ಟರ್ ಸಪೋರ್ಟ್ ತೊಗೊಂಡು ಮಾಡ್ತೀವಿ. ಅದ್ರ ಮೇಲೆ MRPನೇ ಇರೋಲ್ಲ ಸರ್, ಎಷ್ಟು ಗಾಡಿಗಳು ವಾರ ಅಂತ. ಅದೇನಾಗುತ್ತೆ, ಡಿಸ್ಟ್ರಿಬ್ಯೂಟರ್ಗಳು ಎಲ್ಲಿಂದ ಬರುತ್ತೆ, ನಾವು ಫಸ್ಟ್ ಮ್ಯಾನುಫ್ಯಾಕ್ಚರ್ನ ಫಸ್ಟ್ ಪ್ರೊವೈಡ್ ಮಾಡ್ತೀವಿ. ಪ್ರೊವೈಡ್ ಮಾಡೋದ್ರ ಕ್ರಮ ವಹಿಸ್ತೀವಿ. ಥ್ಯಾಂಕ್ ಯು ಸರ್. ತಾಲೂಕು ಆಡಳಿತ ನಮ್ಮ ತಹಸೀಲ್ದಾರ್ ಸಾಹೇಬ್ ಹತ್ರ ಮಾತಾಡಿ ನಮ್ಮ ಕೊರಟಗೆರೆ ತಾಲೂಕಲ್ಲಿ ಒಂದು ಡ್ರೈವ್ ಇಟ್ಕೊಳ್ತಾ ಇದ್ದೀವಿ. ಯಾವತ್ತು ಸರ್? ಈಗ ಅದನ್ನು ನಿಗದಿತ ಡೇಟ ನಮ್ಮ ತಹಸೀಲ್ದಾರ್ ಸಾಹೇಬರು ಹೇಳ್ತಾರೆ, ಅವತ್ತಿಂದ ಮಾಡ್ತೀವಿ. ಏನು ಉದ್ದೇಶ ಸರ್ ಅದರದ್ದು? ಸ್ವಚ್ಛತೆ ಕಾಪಾಡಬೇಕು ಮತ್ತು ಅದ್ರ ಬಗ್ಗೆ ನಮ್ಮ ಆಹಾರ ಪದಾರ್ಥಗಳ ಬಗ್ಗೆ ಅರಿವು ಮೂಡಿಸ್ಬೇಕು. ಫಸ್ಟ್ ಅವ್ರಿಗೆ ಅದು ಯಾವ ರೀತಿ ಕಾಪಾಡಬೇಕು, ಒಂದು ಉದ್ಯಮಿದಾರರು ಕೂಡ, ಆಮೇಲೆ ಆ ಪದಾರ್ಥ ತಗೊಂಡಂಥ ಕಸ್ಟಮರ್ಗಳು ಕೂಡ. ಓಕೆ.